ಇನ್ನು ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನಿಧನಗೊಂಡಿದ್ದಾರೆ. ನಿನ್ನೆ ಸಂಜೆ ಕಾರ್ಮಿಕ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸ್ತಾ ಇದ್ದದ್ದು ಇದೇ ಅನಂತ ಸುಬ್ಬರಾವ್ ಅವರು. ಹಾಗಾಗಿ ಅವರನ್ನ ಜನ ಮೆಚ್ಚಿನ ಕಾರ್ಮಿಕ ನಾಯಕ ಅಂತ ಕರೀತಾ ಇದ್ರು, ಕಾಮ್ರೇಡ್ ಅಂತ ಕರೀತಾ ಇದ್ರು ಅನಂತ ಸುಬ್ಬರಾವ್ ಅವರನ್ನ. ನಿಮಾನ್ಸ್ಗೆ ಮೃತದೇಹದ ದಾನಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಅಂದರೆ ಇವತ್ತಿಗೆ ಸಾರಿಗೆ ನೌಕರರ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಸಾರಿಗೆ ನೌಕರರ ಮುಷ್ಕರವನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಘಾಟೆ ಭವನದಲ್ಲಿ ಅಂತಿಮ ದರ್ಶನ. ಇವತ್ತು ನಡೀಬೇಕಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರವನ್ನ ಮುಂದೂಡಿಕೆ ಮಾಡಲಾಗಿದೆ. ಅಂದರೆ ಇವತ್ತಿತ್ತು ಸಾರಿಗೆ ನೌಕರರ ಮುಷ್ಕರ ಇತ್ತು, ಅವರೇ ಕರೆ ಕೊಟ್ಟಿದ್ದು ಆ್ಯಕ್ಚುಲ್ ಆಗಿ. ಬಟ್ ಅವರ ನಿಧನದಿಂದಾಗಿ ಮುಂದೂಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೂಲತಃ ಹಾಸನದ ಅರಕಲಗೂಡಿನ ಅನಂತ ಸುಬ್ಬರಾವ್ ಅವರು ನಿನ್ನೆ ಸಂಜೆ ವಿಧಿವಶರಾಗಿರುವುದು. ಕರ್ನಾಟಕ ಕಂಡಂತಹ ಅಪರೂಪದ ಕಮ್ಯುನಿಸ್ಟ್ ಸಂಗಾತಿ, ದುಡಿಯುವ ಜನರ ಮೆಚ್ಚಿನ ಕಾರ್ಮಿಕ ನಾಯಕ, ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರ ನಿರ್ಗಮನ ನಿಜಕ್ಕೂ ಸಾರ್ವಜನಿಕ ಜೀವನಕ್ಕೆ ತುಂಬಲಾಗದಂತಹ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಹತ್ತಿರದಿಂದ ನೋಡಿದಂಥವರು ಈ ಅಗಲಿಕೆಯನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ 1.5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರ ಅಚ್ಚುಮೆಚ್ಚಿನ ನಾಯಕರಾಗಿದ್ದರು ಅನಂತ ಸುಬ್ಬರಾವ್ ಅವರು. ಅಂಥವರು ನಮ್ಮ ಸಾರ್ವಜನಿಕ ಜೀವನಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟವರು ಅಂಥೇಳಿ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ ಅನಂತ ಸುಬ್ಬರಾವ್ ಅವರ ನಿಧನದಿಂದಾಗಿ. ಜೊತೆಗೆ ಇವತ್ತಿನ ಅಂತಿಮ ದರ್ಶನ ಜೊತೆಗೆ ತದನಂತರದ ಅಂತ್ಯಕ್ರಿಯೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ. ಎಸ್ ಶರತ್, ಈಗ ಅನಂತ ಸುಬ್ಬರಾವ್ ಅವರು ಇಲ್ಲ ಅಂತ ಅನ್ಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಿನ್ನೆ ತಾನೇ ಎಲ್ಲರ ಜೊತೆನೂ ಮಾತನಾಡಿದ್ದಾರೆ. ಯಾಕಂದ್ರೆ ಇವತ್ತು ಸಾರಿಗೆ ನೌಕರರ ಇದ್ದಂತಹ ಪ್ರೊಟೆಸ್ಟ್ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ರು. ಈ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಏನಾಗತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಎಲ್ಲರ ಜೊತೆ ಕೂಡ ಮಾತನಾಡಿದ್ರು. ಆದರೆ ಸಡನ್ ಆಗಿ ಸಂಜೆ ಅವ್ರಿಗೆ ಹೃದಯಾಘಾತ ಆಗತ್ತೆ ಅನ್ನುವಂತಹ ಸುದ್ದಿ ನೌಕರರಿಗಾಗಿರ್ಬೋದು, ಜೊತೆಗೆ ನಮ್ಮ ಸಾರ್ವಜನಿಕ ಜೀವನದ ಒಂದಷ್ಟು ಅವ್ರನ್ನ ಬಲ್ಲಂಥವ್ರಿಗಾಗಿರ್ಬೋದು, ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಒಂದು ರೀತಿಯಾಗಿ ನೋಡ್ತಾ ಹೋದರೆ ಸಾರಿಗೆ ನೌಕರರ ಮುಖ್ಯ ಕೊಂಡಿ ಅಂತ ಅಂದ್ರೇ ಈ ಅನಂತ ಸುಬ್ಬರಾವ್ ಅವರು. 85 ವರ್ಷ ಆದರೂ ಕೂಡ ಯಾವುದೇ ಒಂದು ಹೋರಾಟ ಮಾಡಬೇಕು, ಇಲ್ಲ ನಮ್ಮ ಸಾರಿಗೆ ನೌಕರರಿಗೆ ಬಾಕಿ ಇರುವಂತಹ ಸಂಬಳವನ್ನು ಕೊಡಿಸ್ಬೇಕು, ಪೆನ್ಷನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು, ಅವ್ರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ತಡಿಬೇಕು, ಸರ್ಕಾರದ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದವರೇ ಇವರು. ಆದ್ರೆ ಇವರನ್ನ ನಾವು ಈ ಮಟ್ಟಿಗೆ ಕಳ್ಕೊಳ್ತೀವಿ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸದ್ಯ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಈ ಮೃತದೇಹವನ್ನ ನಿಮಾನ್ಸ್ ಆಸ್ಪತ್ರೆಗೆ ಒಂದು ದಾನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದೀಗ ತೀರ್ಮಾನವನ್ನ ಮಾಡಿರುವಂಥದ್ದು. ಜೊತೆಗೆ ಯಾರಾದರೂ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನ ಪಡಿಬೇಕು ಅಂತ ಇದ್ರೆ ಮಲ್ಲೇಶ್ವರಂನಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಕಲ್ಪಿಸಲಾಗಿದೆ. ಇನ್ನೊಂದು ಕಡೆ ಪ್ರೊಟೆಸ್ಟ್ ಇತ್ತು, ಯಾಕಂದ್ರೆ ಆ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಕರೆಯನ್ನ ಕೊಟ್ಟಿದ್ರು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇವತ್ತು ಮಾಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ನಿನ್ನೆ ಈ ವಿಚಾರವನ್ನ ಕೇಳಿ ಇದೀಗ ಆ ಹೋರಾಟವನ್ನು ಕೂಡ ಮುಂದಕ್ಕೆ ಹಾಕಿರುವಂಥದ್ದು. ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಅನಂತ ಸುಬ್ಬರಾವ್ ಅವರು ಮೂಲತಃ ಅರಕಲಗೂಡಿನವರು. ಹಾಗಾಗಿ ಆ ಒಂದು ಹಾಸನದವರು ಆಗಿದ್ದ ಕಾರಣಕ್ಕೆ ಒಂದು ರೀತಿಯಾಗಿ ಅದೇ ರೀತಿಯಾದಂತಹ ಮೃದು ಸ್ವಭಾವ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಹೋದವ್ರನ್ನ ಕಾಳಜಿ ಮಾಡೋದಾಗಿರ್ಬೋದು. ನಿಜ ಶರತ್, ಒಂದೊಂದು ಹೇಳ್ತಾ ಹೋದ್ರು ಕೂಡ ಅವ್ರ ಬಗ್ಗೆ ಮಾತುಗಳು ಸಾಲಲ್ಲ. 85 ವರ್ಷ ಅವ್ರಿಗೆ ಅನ್ನುವಂಥದ್ದು, ಆ ಮಟ್ಟಿಗೆ ಅಷ್ಟು ಏಜ್ ಆದ್ರೂ ಕೂಡ ಅವರ ಒಂದಷ್ಟು ಹುಮ್ಮಸ್ ಇತ್ತಲ್ಲ, ಅದು ಯಾರನ್ನ ಕೂಡ ಇನ್ನು ಮುಂದೆ ಯಾರು ಕೂಡ ಆ ಒಂದು ಎನರ್ಜಿ ಯಾರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಈಗ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಅದಾದ ಬಳಿಕ ನಿಮಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನ ದಾನ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶರತ್, ವರ್ಷಿತಾ, ಡೀಟೇಲ್ಸ್ಗಾಗಿ